ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ತಿಳ್ಕೊಂಡು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಇದುವರೆಗೆ ಯಾರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೋ ದಯವಿಟ್ಟೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಕ್ಷಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಒಂದೆರಡು ದಿವಸದಿಂದ ಅನಿವಾರ್ಯ ಕಾರಣಗಳಿಂದಾಗಿ ವಿಡಿಯೋ ಹಾಕಲಿಕ್ಕಾಗಿರಲಿಲ್ಲ, ಕ್ಷಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಘನಘೋರ ವಿಮಾನ ದುರಂತ ಏನು ಘಟಿಸಿ ಹೋಯಿತು, ಯಾರೂ ಮರೆಯಲಾರದಂತಹ ಪರಿಸ್ಥಿತಿಗೆ ಬಂದು ತಲುಪಿಬಿಡ್ತು. ನಮ್ಮ ಜೀವಮಾನದಲ್ಲಿ ಈ ರೀತಿ ನಾವು ಅಪಘಾತವನ್ನು ಕೇಳಿರಲಿಲ್ಲ. ವಿಚಿತ್ರ ಅಂದರೆ ಈ ಅಪಘಾತದಲ್ಲೂ ಒಂದು ಎರಡು ರೀತಿ ಘಟನೆಗಳು ನಡೆದಿತ್ತು. ಹಿಂದೂ ಧರ್ಮ ವಿರೋಧಿಗಳಿಗೆ ಮುಖ ಕೊಡ್ದಂಗಿದೆ. ಏನಪ್ಪ ಅಂತಂದರೆ, ಒಬ್ಬಳು ಭೂಮಿಕಾ ಅನ್ನೋಳು ಗಣಪತಿ ಪೂಜೆ ಮಾಡೋ ನಿಮಿತ್ತ ಒಂದು 15-20 ನಿಮಿಷ ಲೇಟ್ ಆಗಿದ್ದಕ್ಕೆ ಫ್ಲೈಟ್ ಮಿಸ್ ಆಯಿತು, ಅವಳು ಜೀವ ಹೊಳಿತು. ಆದರೆ ಅದೇ ರೀತಿ ಇನ್ನೊಂದು ಘಟನೆಯಲ್ಲಿ ಪೂರ್ತಿ ವ್ಯಕ್ತಿ ಸುಟ್ಟು ಕರಕಲಾದರೂ ಓದ್ತಾ ಇದ್ದಂಥ ಭಗವದ್ಗೀತೆ ಪುಸ್ತಕ ಸ್ವಲ್ಪ ಕೆಲವು ಪೇಜ್ಗಳು ಸ್ವಲ್ಪ ಸುಟ್ಟಿದ್ದು ಬಿಟ್ಟರೆ ಬಹುತೇಕ ಭಗವದ್ಗೀತೆ ಪೂರ್ತಿಯಾಗಿ ಉಳಿದಿದ್ದು ಎಡಪಂಥೀಯರ ಹಾಗೂ ಬುದ್ಧಿಜೀವಿಗಳ ಪ್ರಶ್ನೆಗೆ ಉತ್ತರ ಸಿಕ್ಕಂತಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗಲೂ ಕಾಂಗ್ರೆಸ್ ಕಾರ್ಯಕರ್ತರು ನಿಮ್ಮ ರಾಮ ಬರ್ತಾನ ಅಂತೇಳಿ ರಾಮ ಮಂದಿರ ಸ್ಥಾಪನೆ ಆದಾಗ ಏನು ಟೂಲ್ ಕಿಟ್ ಗ್ಯಾಂಗ್ ಮಾಡ್ಕೊಂಡಿದ್ರು. ಪ್ರತಿಯೊಂದಕ್ಕೂ ರಾಮನನ್ನು ಎಳುತ್ತರುವಂಥ ಟೂಲ್ ಕಿಟ್ ಗ್ಯಾಂಗ್ ಮಾಡ್ಕೊಂಡಿದ್ರು. ಎಲ್ಲರಿಗೂ ಒಂದು ರೀತಿ ಮುಖ ಕೊಡದಂಗೆ ಈ ಘಟನೆ ನಡೆದಿದೆ. ಇಂತಹ ವಿಮಾನ ಅಪಘಾತಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ರಾಜಕೀಯ ಮಾಡೋದನ್ನು ಕಾಂಗ್ರೆಸ್ ನಾಯಕರು ಬಿಟ್ಟಿಲ್ಲ. ಯಾಕೆ ಅಂತಂದರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದಷ್ಟು ಜನರಿಗೆ, ನನಗೆ ಬಂದ ಮಾಹಿತಿ ಪ್ರಕಾರ ಒಂದಷ್ಟು ಜನ ಅರ್ಜೆಂಟಾಗಿ ಹೋಗಬೇಕಾಗಿತ್ತು. ಪ್ರತಿಕೂಲ ಹವಾಮಾನದಲ್ಲಿ ಕೂಡ ವಿಮಾನವನ್ನು ಹಾರಿಸಿದ್ದೆ, ಟೇಕ್ ಆಫ್ ಮಾಡಿದ್ದೆ ಅಪಘಾತಕ್ಕೆ ಕಾರಣವಾಯಿತು ಅನ್ನೋ ರೀತಿಯಲ್ಲಿ ಮಾತಾಡಿದ್ದು. ಇಂತಹ ವಿಷಯದಲ್ಲೂ ರಾಜಕೀಯ ಬೇಕಿತ್ತ ಕಾಂಗ್ರೆಸ್ ನಾಯಕರಿಗೆ ಅಂಥೇಳಿ ಅನಿಸುತ್ತೆ. ಅದೇ ರೀತಿ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಮೋದಿಯವರು ರಾಜೀನಾಮೆ ಕೊಡಲಿ ಅಂತ ಹೇಳ್ತಾ ಇದ್ದಿದ್ದು ಕೂಡ ಅತಿರೇಕದ ಪರಮಾವಧಿ ಅಂತ ಹೇಳ್ಬೋದು. ಯಾಕೆ ಅಂತಂದರೆ 2010ರಲ್ಲಿ ಮಂಗಳೂರಿನಲ್ಲಿ ವಿಮಾನ ದುರಂತ ಆದಾಗ 155-160 ಜನ ಹೋಗಿದ್ದರು, ಸುನ್ನಿಗಿದ್ದರು. ಆವಾಗ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಆಗಿದ್ದಂತಹ ಮನಮೋಹನ್ ಸಿಂಗ್ ಅವರು ರಾಜೀನಾಮೆ ಕೊಟ್ಟಿದ್ರಾ? ಇಲ್ಲ. ಅದೇ ರೀತಿ ಈಗ ಆ ಪ್ರಶ್ನೆ ಉದ್ಭವಿಸುತ್ತೆ. ಯಾಕೆ ಅಂತಂದರೆ, ಇನ್ನೂ ತನಿಖೆ ಹೊರಗೆ ಬಂದಿಲ್ಲ. ವಿಮಾನದ ಅಪಘಾತದ ಬ್ಲ್ಯಾಕ್ ಬಾಕ್ಸ್ ಒಂದು ಪತ್ತೆಯಾಗಿದೆ, ಒಂದು ಪತ್ತೆ ಆಗಲಿಲ್ಲ. ಬ್ಲ್ಯಾಕ್ ಬಾಕ್ಸ್ ಪತ್ತೆ ಆದಮೇಲೆ 2 ತಿಂಗಳ ಬೇಕಾಗತ್ತೆ. ಅದು ಭಾರತದಲ್ಲಿ ನಡೆಯಲ್ಲಂತೆ, ತನಿಖೆ ಅಮೇರಿಕದಲ್ಲಿ ನಡೆಯುತ್ತಂತೆ. ಆದರೂ ಕೂಡ ಇವರು ರಾಜಕೀಯ ಮಾಡ್ತಾ ಇದ್ದಿದ್ದು ನೋಡ್ಬಿಟ್ರೆ ಆಶ್ಚರ್ಯ ಅನಿಸುತ್ತೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಹೊರಭಾಗದಲ್ಲಿ 11 ಜನ ಮೃತಪಟ್ಟು ನೆಟ್ಟಗೆ ಜಸ್ಟ್ ಒಂದು ವಾರ, ಒಂದು 10 ದಿವಸ ಕಳೆದಿರ್ಬೋದು. ಸ್ವಲ್ಪ ತಲೆ ತೆಗೆಸುವಂತಾಗಿದ್ದ, ಅರ್ಥಾತ್ ಎಲ್ಲರಿಂದ ಪ್ರಶ್ನೆ ಕೇಳಲ್ಪಡ್ತಿದ್ದ ರಾಜ್ಯ ಸರ್ಕಾರಕ್ಕೆ ಸ್ವಲ್ಪ ಬೇರೆ ಅಸ್ತ್ರ ಸಿಕ್ಕಿದೆ. ವಿಮಾನ ಅಪಘಾತದ ಅಸ್ತ್ರ ಸಿಕ್ಕಿದ್ದು ಬಾಯಿ ಮುಚ್ಚಿಕೊಂಡಿದ್ದಂಥ ಅದರ ಸೋಕಾಳ್ ನಾಯಕರೆಲ್ಲ ಈಗ ವಿಚಿತ್ರ ಹೇಳಿಕೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದರ ಅರ್ಥ ಒಂದೇ, ಒಟ್ಟಿನಲ್ಲಿ ರಾಜಕೀಯದ ಮಗ್ಲಿನಲ್ಲೇ ಎಲ್ಲವನ್ನು ನೋಡುವಂಥ ರಾಜಕೀಯ ಪಕ್ಷಗಳು ಜನರ ಸಮಸ್ಯೆಗಳಿಗೆ ಯಾವಾಗ ಸ್ಪಂದಿಸ್ತವೆ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ. ಅದೇ ರೀತಿ ಈ ವಿಮಾನ ದುರಂತ ಏನು ನಡೀತು, ನಾವು ದೂರದಲ್ಲೆಲ್ಲೋ ಇದ್ದವರಿಗೆ ಇದು ಮರೀಲಿಕ್ಕೆ ಒಂದು ದಿವಸ ಅಲ್ಲ, ಒಂದು ತಿಂಗಳಲ್ಲ, ವರ್ಷಗಟ್ಟಲೆ ಬೇಕಾಗ್ಬೋದು. ಆದರೆ ವಿಮಾನ ಅಪಘಾತದಲ್ಲಿ ಮೃತಪಟ್ಟಂತಹ ಅವರ ಕುಟುಂಬಗಳು, ಅವರ ಸ್ನೇಹಿತರು, ಅಲ್ಲಿ ಅಪಘಾತವಾದಂಥ ಸ್ಥಳದ ಸುತ್ತಮುತ್ತಲ ಜನರಿಗೆ ಈ ಅಪಘಾತವನ್ನು ಮರೀಲಿಕ್ಕೆ ಎಷ್ಟು ದಿನ ಬೇಕಾಗ್ಬೋದು ಅನ್ನೋದು ನಮಗೆ ಕಾಡುವಂಥ ಪ್ರಶ್ನೆಯಾಗಿದೆ. ಇಂತಹ ಅಪಘಾತಗಳು ಸಂಭವಿಸಿದಾಗ ಇದು ತಪ್ಪಲಿಕ್ಕೆ ಏನಾದರೂ ಒಂದು ನೆಪ ಆದರೂ ಇದು ಅಪಘಾತ ತಪ್ಪಬೇಕಾಗಿತ್ತು. ಆದರೆ ಈ ಅಪಘಾತ ತಪ್ಪಿಲ್ಲ ಅನ್ನೋದೇ ಭಯಂಕರ ದುರಂತ ಅಂತ ಅನಿಸುತ್ತೆ. ಅದೇ ರೀತಿ ಒಂದು 2 ಘಟನೆಯನ್ನು ಹೇಳಿದೆ. ಎಡಪಂಥೀಯರಿಗೆ ಹಾಗೂ ಬುದ್ಧಿಜೀವಿಗಳಿಗೆ ದೇವರೆಲ್ಲಿದ್ದಾನೆ ಅಥವಾ ಯಾವುದೋ ಒಂದು ಶಕ್ತಿ, ದಿವ್ಯ ಶಕ್ತಿಯನ್ನು ನಂಬುವಂಥ ನಾವು ಆಸ್ತಿಕರಿಗೆ ಆ ಶಕ್ತಿ ಎಲ್ಲಿದೆ ಅಂತ ಕೇಳೋರಿಗೆ ಈ 2 ಘಟನೆಗಳು. ಕುಶುಬು ಅನ್ನುವಂಥ ಒಂದು ಮಹಿಳೆ ಏನು ಗಣಪತಿ ಪೂಜೆ ಮಾಡಲಿಕ್ಕೋಸ್ಕರ ತಡ ಮಾಡಿಕೊಂಡ್ಳು ಫ್ಲೈಟಿಗೆ ಹೋಗಲಿಕ್ಕೆ. ಒಂದು 15 ನಿಮಿಷ ಎಲ್ಲೋ ಟ್ರಾಫಿಕ್ನಲ್ಲೋ ಎಲ್ಲೋ ಸಿಕ್ಕಾಕೊಂಡ್ಲು ಅನಿಸುತ್ತೆ. 2 ಟೈಪ್ ಆಗಿದೆ.
ಪೂಜೆ ಮಾಡಿದ್ದಕ್ಕೂ ಲೇಟ್ ಆಗಿರ್ಬೋದು. ಒಟ್ಟಿನಲ್ಲಿ ಪೂಜೆ ಮಾಡಿದ್ದಕ್ಕೋಸ್ಕರ ಆ ಗಣಪತಿನೇ ಅವಳನ್ನು ಕಾಪಾಡಿದ್ನೋ ಅಂತ ಅನ್ಸುತ್ತೆ. ಅದೇ ರೀತಿ ಭಗವದ್ಗೀತೆ ಯಾವಾಗೂ ನಾವು ಚಿಕ್ಕವರಿದ್ದಾಗಿಂದ ನಾವು ಶಾಲೆಯಲ್ಲಿ ಓದ್ತಾ ಇದ್ದಾಗ ಶಾಲೆಯಲ್ಲಿ ಒಂದು ಭಗವದ್ಗೀತೆ ಕಲಿಸೋದು ಹೋಗಲಿ, ಭಗವದ್ಗೀತೆ ಬಗ್ಗೆ ಮಾತಾಡಲಿಕ್ಕೆ ಯೋಗ್ಯವಾದಂಥ ವಾತಾವರಣವನ್ನು ಕಲ್ಪಿಸಲಿಕ್ಕೂ ಈ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅವಾಗೆಲ್ಲ ಆಳದಿದ್ದೆವು ಕಲ್ಪಿಸ್ತಾ ಇರಲಿಲ್ಲ. ಬೇರೆ ಧರ್ಮಗ್ರಂಥಗಳ ಕುರಿತು ಶಿಕ್ಷಣದಲ್ಲಿ ಇತ್ತು, ಆದರೆ ನಮ್ಮ ಭಗವದ್ಗೀತೆ ಕೊಡ್ತಿರಲಿಲ್ಲ. ಆವಾಗಿಂದ ಹಿಂದೂ ಧರ್ಮದ ಮೇಲೆ ದ್ವೇಷ ಸಾಧಿಸುತ್ತಾ ಬಂದಿರುವ ಎಡಪಂಥೀಯರು ಹಾಗೂ ಕಾಂಗ್ರೆಸ್ ಸರ್ಕಾರ ಭಗವದ್ಗೀತೆಯನ್ನು ಅದು ಒಂದು ರೀತಿ ಮೈಥಾಲಜಿ, ಸುಳ್ಳು ಘಟನೆ ಅನ್ನೋ ರೀತಿಯೇ ಮಹಾಭಾರತ ರಾಮಾಯಣಗಳು ಸುಳ್ಳು ಘಟನೆಗಳು ಅಂತ ವಿವರಿಸ್ತಾ ಬಂದಿದ್ದಕ್ಕೆ ಮುಖದ ಮೇಲೆ ರಾಚದಂಗಾಗಿದೆ ಅಂತ ಹೇಳ್ಬೋದು. ಈ ರೀತಿ ಇಡೀ ಎಷ್ಟೋ ಡಿಗ್ರಿ ತಾಪಮಾನದಲ್ಲಿ ಇಡೀ ವಿಮಾನದ ಅವಶೇಷಗಳು ಕೆಲವು ಉಳಿದು ಸುತ್ತಮುತ್ತಲ ಜಾಗ ಎಲ್ಲ ಸುಟ್ಟು ಕರಕಲಾದಂಥ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ಬಹುತೇಕ ಅದನ್ನು ಓದ್ತಾ ಇದ್ದವ ಪೂರ್ತಿ ಗುರುತು ಹಿಡಿಲಾರದಷ್ಟು ಕಪ್ಪಾದರೂ ಕೂಡ ಅವನು ಓದ್ತಾ ಇದ್ದಂಥ ಭಗವದ್ಗೀತೆಯ ಚಿಕ್ಕ ಪುಟ್ಟ ಒಂದು ಸುಟ್ಟಿದೆ ಹೊರತು ಬಹುತೇಕ ಭಗವದ್ಗೀತೆ ಹಾಗೇ ಇದ್ದಿದ್ದು ಈ ಬುದ್ಧಿಜೀವಿಗಳಿಗೆ ಕಣ್ಣಿಗೆ ಇಂಥವೆಲ್ಲ ಬೀಳೋದಿಲ್ಲ. ಅದೇ ಬೇರೆ ಏನಾದರೂ ಸಿಕ್ಕಿದರೆ ಅದನ್ನು ಇಷ್ಟೊಂದು ಟೂಲ್ ಕಿಟ್ ಮಾಡ್ಕೊಂಡಿರೋರು ಯಾಕೆ ಈ ಥರ ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಏನೇ ಆದರೂ ಈ ದುರಂತದ ಹಿಂದೆ ನಮಗೆ ಪಹಲ್ಗಾಮ್ ಘಟನೆ ಆದಾಗ ಸಮಯಕ್ಕೆ ಕರ್ಕೊಂಡು ಹೋದರೆ ಅಂದರೆ ಆ ಸಮಯದ ಘಟನೆಯನ್ನು ನೆನಪು ಮಾಡಿಕೊಂಡಾಗ ಅವಾಗೇನು ಭಾರತ ಏರ್ ಸ್ಟ್ರೈಕ್ ಮಾಡ್ತು. ತನ್ನ ಮೇಲೆ ದಾಳಿ ಆದ್ರೆ ನಾವು ಸುಮ್ಮನೆ ಕೊಡೋದಿಲ್ಲ ಅಂದರೆ ನವೀನ ರೀತಿ ನವಭಾರತ ರೀತಿಯಲ್ಲಿ ಪ್ರತ್ಯುತ್ತರ ಕೊಟ್ಟು ಹಲವಾರು ಪಾಕಿಸ್ತಾನದ ಮಿಲಿಟರಿ ನೆಲೆಗಳನ್ನು ಧ್ವಂಸಗೊಳಿಸ್ತು. ಅದರ ಪ್ರತೀಕಾರವಾಗಿ ಏನಾದರೂ ಮಾಡಿದ್ರ ಇವರು ಅಂತ ಅನ್ನೋದು ಸ್ವಲ್ಪ ಸಂಶಯ ಕಾಡ್ತಾ ಇದೆ. ಆದರೆ ಈಗ ಆ ರೀತಿ ಹೇಳಲಿಕ್ಕಾಗೋದಿಲ್ಲ, ತನಿಖೆ ನಡಿಬೇಕು. ತನಿಖೆ ನಡೆದ್ರಷ್ಟೇ ಇದು ಏನದು ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ವಿಪರ್ಯಾಸ ಅಂತಂದರೆ ಇದು ತನಿಖೆ ನಡೆಯುವಷ್ಟು ಪುರ್ಸತ್ತು ಎಡಪಂಥೀಯರಿಗೆ ಹಾಗೂ ಮೋದಿ ವಿರೋಧಿಗಳಿಗೆ, BJP ವಿರೋಧಿಗಳಿಗೆ ಇಲ್ಲ. ಅಂದರೆ ಇಲ್ಲಿ ಯಾವ ರಾಜಕೀಯ ಪಕ್ಷನೂ ಸರಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇಂತಹ ದುಃಖದಾಯಕವಾದ ಸನ್ನಿವೇಶದಲ್ಲಿ ಆ ಕುಟುಂಬಗಳು ಇನ್ನೂ ದುಃಖದಲ್ಲಿ ಮುಳುಗಿರುವಾಗ ಇವರು ತಮ್ಮನ್ನು ತಾವು ರಾಜಕೀಯದಲ್ಲಿ ತೊಡಸ್ಕೋತಾರೆ ಅಂತಂದರೆ ಆಶ್ಚರ್ಯ ಅನಿಸುತ್ತೆ. ಭಾರತದ ರಾಜಕೀಯ ಎಲ್ಲಿ ಹೋಗಿ ಮುಟ್ತಾ ಇದೆ ಅಂಥೇಳಿ ನನಗನ್ಸುತ್ತೆ. ಈಗ ರಾಜ್ಯ ಸರ್ಕಾರ ಯಾವ ರೀತಿ ಆಡ್ತಾ ಇದೆ ಅಂತಂದರೆ 11 ಜನ ಏನು ತನ್ನ ಒಂದು ಸನ್ಮಾನ ಸಮಾರಂಭದಿಂದಾಗಿ ಕ್ರಿಕೆಟ್ ಆಟಗಾರರ ತರಾತುರಿಯಲ್ಲಿ ಸನ್ಮಾನ ಮಾಡಲಿಕ್ಕೆ ಹೋದಾಗ ನಡೆದಂತಹ 11 ಮಂದಿ ಸಾವು ತಾನು ಹೊಣೆ ಅಂತ ನೀವೆಲ್ಲ ಹೇಳ್ತೀರಿ ಅಂತಾದರೆ ವಿಮಾನ ಅಪಘಾತ ಆಗಿದ್ದು ಕೂಡ ಕೇಂದ್ರ ಸರ್ಕಾರದ ಹೊಣೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅಮಿತ್ ಶಾ ಅವರು ಇದು ಅಪಘಾತವನ್ನು ಯಾರೂ ತಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದನ್ನೇ ರಾಜಕೀಯ ಅಸ್ತ್ರವನ್ನಾಗಿ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದವರು ಹಾಗೂ ರಾಜ್ಯ ಸರ್ಕಾರದವರು ರಾಜಕೀಯ ಮಾಡಲಿಕ್ಕೆ ಹೊರಟಿದ್ದಾರೆ. ಇಂತಹ ಘಟನೆಗಳಲ್ಲಿ ಕೂಡ ರಾಜಕೀಯ ಮಾಡೋದು ಎಷ್ಟು ಸರಿ ಅಂತ ನಿಮಗೆ ಕೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸದ್ಯದಲ್ಲಿ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಜೈ ಹಿಂದ್, ಬಾಯ್ ಸ್ನೇಹಿತರೆ.